ಹಾಯ್ ಮದ್ವೆ ಎಲ್ಲ ಮುಗ್ದಿಂದ ಮದ್ವೆ ದಿನಾನೇ ನನ್ನ ತಂಗಿ ನಮ್ಮ ಮನೆಗೆ ಬರಲಿಲ್ಲ. ಆಮೇಲೆ 2 ದಿನ ಆದ್ಮೇಲೆ ಬಂದ್ಲು. ಅವತ್ತಿನ ದಿನ ಆಕಿ ವಾಪಸ್ ತವ್ರ ಮನೆಗೆ ಹೋದ್ಲು. ಅದಾದ್ಮೇಲೆ ನೆಕ್ಸ್ಟ್ ಡೇ ಬೇಜಾರ್ ದಿನ ನಮ್ಮ ಅತ್ತಿ ಮುಖ ನೋಡ್ರಲ್ಲಿ ಫುಲ್ ಬೇಜಾರ್ ಮಾಡ್ಕೊಂಡಾರ. ಯಾಕಂದ್ರ ಅವತ್ತಿನ ದಿನ ವಿನಯ್ ವಾಪಸ್ಸು ಕೆನಡಾಗ್ ಹೊಂಟಿದ್ರು. ಮದ್ವಿ ನೆಕ್ಸ್ಟ್ ಡೇನೆ ಹೋಗ್ತಿರೋದು ಯಾರಿಗೂ ಇಷ್ಟ ಇರ್ಲಿಲ್ಲ. ಹಂಗಾಗಿ ಎಲ್ಲಾರ್ಗೂ ಬೇಜಾರಾಗಿತ್ತು. ಬಟ್ ಸ್ಟಿಲ್ ನಾವೇನೋ ನಕ್ಕೊಂಡು ಅವ್ರಿಗೆ ಕಳ್ಸಕತ್ತಿದೀವಿ. ಯಾಕಂದ್ರ ವಿನಯ್ಗ ಕೆನಡಾಗ್ ಬಂದಿಂದ US ಗೆ ಹೋಗೋದಿತ್ತು, ಇಂಪಾರ್ಟೆಂಟ್ ಕೆಲಸ ಇತ್ತು. ಹಂಗಾಗಿ ಅವ್ರು ಬರ್ಲೇಬೇಕು ಅಂತಿತ್ತು ಅಂತ ನೆಕ್ಸ್ಟ್ ಡೇನೆ ವಾಪಸ್ ಟ್ರಾವೆಲ್ ಮಾಡಿದ್ರು. ಅನನ್ಯ ಅಲ್ಲಿವರೆಗೂ ಸುಮ್ಮಿದ್ಲು. ಇಲ್ಲಿ ನೋಡ್ರಿ ವಾಪಸ್ ಪಪ್ಪ ಬಾಯ್ ಮಾಡಿದ ತಕ್ಷಣ ಫುಲ್ ಜೋರ್ ಅಳಕ್ ಚಾಲು ಮಾಡಿದ್ಲ. ಪಾಪ ಬಾಳ್ ಅಳಕತ್ತಿದ್ಲು ಅಂತ ಹೇಳಿ ಅವ್ರ ಪಪ್ಪ ಹೋಗಿಂದ ಆಕಿಗೆ ಪಾಟೀಲ್ ಪ್ಲಾನೆಟಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಆಕಿಗೆ ಐಸ್ ಕ್ರೀಮ್ ಕೊಡ್ಸಿದೆ. ಇದು ನೋಡ್ರಿ ಐಸ್ ಕ್ರೀಮ್ ತಿನ್ಕೊಂಡು ಆಕಿಗೆ ಬೇಜಾರೇನೋ ಹೋಯ್ತು. ಆಮೇಲೆ ನೆಕ್ಸ್ಟ್ ಡೇ ನೋಡ್ರಿ ಮುಂಜಾನೆ ಎದ್ದುಗಳೇ ಅವ್ರ ಅತ್ತಿ ಜೊತೆ ಸೇರಿ ರಂಗೋಲಿ ಹಾಕಾಕತ್ತಾಳ. ಅರ್ಲಿ ಮಾರ್ನಿಂಗ್ ಇಲ್ಲಿ ನೋಡ್ರಿ ವೆಲ್ಕಮ್ ಚಿಕ್ಕಿ ಅಂತ ಬರ್ದಾಳ ಆಕಿನೇ. ಯಾಕಂದ್ರ ಇವತ್ತ ನನ್ ತಂಗಿ ಬರತಾಳ ನಮ್ಮ ಮನಿಗೆ. ಹಂಗಾಗಿ ಅಮ್ಮ ಮಗಳು ಸೇರಿ ಇಬ್ರು ಎಷ್ಟಾಗತ್ತೋ ನಮ್ಗೆ ಎಷ್ಟು ಬರುತ್ತೋ ಅಷ್ಟು ಡೆಕೋರೇಷನ್ಸ್ ಎಲ್ಲ ಮಾಡಿದ್ವಿ. ಇವತ್ ನಂಗೆ ಯಾಕೋ ಆರಾಮು ಇರ್ಲಿಲ್ಲ. ಹಂಗಾಗಿ ಸಿಂಪಲ್ ಆಗಿ ಡೆಕೋರ್ ಮಾಡಿದ್ದೆ. ನಾವು ಡೆಕೋರೇಷನ್ಸ್ ಮಾಡೋಷ್ಟ್ರೊಳಗೆ ನನ್ ತಂಗಿನೂ ಬಂದ್ಲ. ಆಕಿ ಬಂದ ತಕ್ಷಣ ಆಕಿಗೆ ಆರ್ತಿ ಮಾಡಿ ಮನ್ಯಾಗ ಏನೋ ಕರ್ಕೊಂಡ್ವಿ. ಮನ್ಯಾಗ ಬಂದ ತಕ್ಷಣ ಆಕಿ ಇದು ವೆಲ್ಕಮ್ ಚಿಕ್ಕಿ ಅಂತಿದ್ದಿದ್ ನೋಡಿ ಅಂದ್ಲು ಅನನ್ಯ ಬರ್ದಾಳೇನೋ ಅಂತ ಹೇಳಿ. ಆಮೇಲೆ ನಮ್ ಪದ್ಧತಿ ಪ್ರಕಾರ ಶೇರ್ ಒದ್ದು ಒಳಗ್ ಬಂದ್ಲು. ವೆಲ್ಕಮ್ ಟು ಬಿರಾದರ್ ಫ್ಯಾಮಿಲಿ. ನನಗೇನೋ ಬಹಳ ಖುಷಿ ಆಗಕತ್ತಿತ್ತು ನನ್ ತಂಗಿ ನನ್ ಮನಿಗ್ ಬಂದ್ಲಲ್ಲ ಅಂತ ಹೇಳಿ. ಫಸ್ಟ್ ಬಂದ ತಕ್ಷಣ ದೇವ್ರ ಮನಿಗ್ ಹೋಗಿ ನಮ್ ಮನಿ ದೇವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ನಾವ್ ಅವ್ರಿಗೆ ಯೂಶಲಿ ಸಕ್ರಿ ನೀರು ಕೊಡ್ತೀವಿ. ಅದಾದ್ಮೇಲೆ ಸ್ವಲ್ಪ ಹೊತ್ತೇನೋ ಮಾತಾಡ್ಕೊಂಡ್ ಕೂತ್ವಿ. ಆಮೇಲೆ ಇವತ್ತಿನ ಫಂಕ್ಷನ್ ಏನಂದ್ರ ಅಂದ್ರ ಒಳಗ ಇವ್ರಿಬ್ರಿಗೂ ನೀರ್ ಮಾಡ್ಬೇಕು. ನಮ್ಮ ಮನಿ ಮುಂದ್ ಅಂದ್ರ ಹಾಕಿರ್ತೀವಲ್ಲ ಅಲ್ಲಿ ಅದು ಕೊನಿ ಸಲ ಮಾಡೋದಿರತ್ತ. ಆಮೇಲೆ ಬ್ರಹ್ಮಗಂಟು ಕಟ್ಟಿರ್ತಾರಲ್ಲ ಮದ್ವಿ ಟೈಮಿಗೆ ಅದನ್ನ ಬಿಚ್ತಾರ ಇವತ್ತ. ಹಂಗಾಗಿ ಇವತ್ತ ತಾಳಿ ಕಟ್ಬೇಕಾದ್ರೆ ಏನ್ ಬಾಸಿಂಗ ಎಲ್ಲಾ ಕಟ್ಕೊಂಡಿರ್ತಾರಲ್ಲ ಅದನ್ನೆಲ್ಲಾ ವಾಪಸ್ ಅವ್ರಿಗೆ ಕಟ್ಬೇಕು. ಅದಾದ್ಮೇಲೆ ಒಂದ್ಸಲ ನಾವು ಹೊರಗ ಆರತಿ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಮತ್ತ ಅಂದ್ರ ಹಾಕಿರ್ತೀವಲ್ಲ ಅಲ್ಲಿ ಕೂಡ್ಸಿ ಬ್ರಹ್ಮಗಂಟು ಬಿಚ್ಚಿ ಮತ್ ಆರತಿ ಮಾಡ್ತಾರ. ಇಷ್ಟೆಲ್ಲಾ ಮಾಡ್ಬೇಕಾದ್ರ ನಾವ್ ಒಂದ್ ಸ್ವಲ್ಪ ಅಡಿಗೆ ಮನ್ಯಾಗ ಬಿಸಿ ಇದ್ದೆ. ಇವೆಲ್ಲಾ ಅಡಿಗೆಗಳು ಮಾಡಿದ್ವಿ ಮಧ್ಯಾಹ್ನ ಊಟಕ್ಕ. ಉಗ್ಗಿ ಮಾತ್ರ ಭಾರಿ ಮಾಡಿದ್ರು ನಮ್ಮ ಆಂಟಿ. ಸೂಪರ್ ಆಗಿತ್ತು ಉಗ್ಗಿ. ಊಟ ಮಾಡಿಂದ ಎಲ್ಲಾರು ಇದ್ರಲ್ಲ ಜಾಸ್ತಿ ವಿಡಿಯೋಸ್ ಮಾಡಕ್ಕೆ ಆಗ್ಲಿಲ್ಲ ನಂಗ. ಇದು ನೆಕ್ಸ್ಟ್ ಡೇ ನನ್ ತಂಗಿ ವಾಪಸ್ ತವ್ರ ಮನಿಗ್ ಹೊಂಟಾಳ. ಆಕಿಗ್ ಹೋಗ್ಬೇಕಾದ್ರ ಈ ರೀತಿ ನಾವು ಉಡೆಕ್ಕಿ ಹಾಕಿ ಕಳಿಸ್ಬೇಕ. ಇಲ್ಲಿ ಗೋಧಿ ಮತ್ತ ನಾನು ಬೆಳ್ಳುಳ್ಳಿ ಏನೋ ಇಟ್ಟಿದ್ರು ಅದ್ರದ್ದು ಉಡೆಕ್ಕಿ ಹಾಕಿ ಆರತಿ ಮಾಡಿ ಕಳ್ಸದ. ಇವತ್ತಕ್ಕಿ ತವ್ರ ಮನಿಗ್ ಹೋಗಿ ಮತ್ ನೆಕ್ಸ್ಟ್ ಡೇ ವಾಪಸ್ ಬರ್ತಾಳ ನಮ್ಮ ಮನಿಗೆ. ಹಂಗಾಗಿ ಅವ್ರ ಜೊತೆ ಇವತ್ತ ನಾನು ಹೊಂಟಿದ್ದೆ. ಯಾಕಂದ್ರ ಇವತ್ತ ನಾನು ನನ್ ಮೈದನ್ ಕರ್ಕೊಂಡ್ ಹೊಂಟೀನಿ ನಮ್ಮ ಮನಿಗೆ. ಅಂದ್ರ ಇವತ್ತ ಹಳ್ಯಾನು ಬರಾಕತ್ತಾರ ನಮ್ಮ ಮನಿಗೆ. ಹಂಗೆ ಮಾತಾಡ್ಕೊಂತ ಇಲ್ಲಿ ನೋಡ್ರಿ ನಮ್ ಮನಿಗ್ ಬಂದೇ ಬಿಟ್ವಿ. ಇದು ನಮ್ಮೂರು. ಹಳೆ ಫಸ್ಟ್ ಟೈಮ್ ನಮ್ ಮನಿಗ್ ಬರಾಕತ್ತಿದ್ದಲ್ಲ. ಹಂಗಾಗಿ ಅವ್ರಿಗೂ ಅಷ್ಟೇ ಬಂದ ತಕ್ಷಣ ಫಸ್ಟ್ ಆರತಿ ಮಾಡ್ತೀವಿ. ಅವರು ಒಳಗ್ ಬಂದ ತಕ್ಷಣ ಫಸ್ಟ್ ನಮ್ಮ ಮನಿ ದೇವ್ರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರು. ಅದಾದ್ಮೇಲೆ ಹಳೆ ಫಸ್ಟ್ ಟೈಮ್ ಬಂದಿರ್ತಾರ ಅಂತ ಹೇಳಿ ಹಳೆಗ ಮತ್ ಮಗಳಿಗಿಬ್ಬರಿಗೂ ಬಟ್ಟಿ ಮಾಡ್ತಾರ. ಇಷ್ಟೇ ಇವತ್ತಿನ ವ್ಲಾಗು. ಮತ್ ಮುಂದಿನ ವ್ಲಾಗ್ನಾಗ ಸಿಗ್ತೀನಿ. ಬಾಯ್.